ಕನ್ನಡ ತಂತ್ರಾಂಶ. ಇದು ತಂತ್ರಜ್ಞಾನದ ವಿಶ್ವಕೋಶ. ನಮಸ್ಕಾರ ಕನ್ನಡ ತಂತ್ರಾಂಶ ಸ್ನೇಹಿತರೆ, KBC MS Excel ಎಪಿಸೋಡ್ 14ಕ್ಕೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇಂದಿನ ಈ ಟ್ಯುಟೋರಿಯಲ್ ನಲ್ಲಿ ಮೈಕ್ರೋಸಾಫ್ಟ್ ಎಕ್ಸೆಲ್ ನ ಮುಂದುವರೆದ ಭಾಗವಾಗಿ ವರ್ಕ್ ಶೀಟ್ ಬಗ್ಗೆ ತಿಳಿದುಕೊಳ್ತಾ ಇದ್ದೀವಿ. ವರ್ಕ್ ಶೀಟ್ ಅಂದ್ರೆ ಮೈಕ್ರೋಸಾಫ್ಟ್ ಎಕ್ಸೆಲ್ ಅನ್ನ ಓಪನ್ ಮಾಡಿದಾಗ ನಮ್ಮ ಮುಂದೆ ಪ್ರೆಸೆಂಟ್ ಆಗುವಂತಹ ರೋಸ್ ಮತ್ತೆ ಕಾಲಮ್ಸ್ ಇರುವಂತಹ ಒಂದು ಶೀಟ್ ಆಗಿರುತ್ತೆ. ಮೈಕ್ರೋಸಾಫ್ಟ್ ವರ್ಡ್ ಗೆ ಕಂಪೇರ್ ಮಾಡೋದಾದ್ರೆ ಮೈಕ್ರೋಸಾಫ್ಟ್ ವರ್ಡ್ ಅಲ್ಲಿ ಒಂದು ಪೇಜ್ ಮುಗಿದ ನಂತರ ನಾವು ಟೈಪ್ ಮಾಡ್ತಾ ಹೋದಂಗೆ ಇನ್ನೊಂದು ಪೇಜ್ ಆಟೋಮೆಟಿಕ್ ಆಗಿ ಬರುತ್ತಲ್ಲ, ಆ ರೀತಿ ಮೈಕ್ರೋಸಾಫ್ಟ್ ಎಕ್ಸೆಲ್ ನಲ್ಲಿ ಇದನ್ನ ಪೇಜ್ ಗೆ ಕಂಪೇರ್ ಮಾಡೋಕೆ ಆಗೋದಿಲ್ಲ. ಮೈಕ್ರೋಸಾಫ್ಟ್ ಎಕ್ಸೆಲ್ ನಲ್ಲಿ ಒಂದು ಶೀಟ್ ಅಲ್ಲಿ ಹಲವಾರು ಕಾಲಮ್ಸ್ ಮತ್ತೆ ರೋಸ್ ಗಳ ಡೇಟಾ ಇದ್ದಾಗ ಅದನ್ನ ಪ್ರಿಂಟ್ ತೆಗೆದಾಗ ಅದು ಒಂದು ಅಥವಾ ಒಂದಕ್ಕಿಂತ ಹೆಚ್ಚಿನ ಪೇಜ್ ಗಳಲ್ಲಿ ಪ್ರಿಂಟ್ ಆಗುತ್ತೆ. ಹಾಗಿದ್ದಾಗ ಒಂದು ಶೀಟ್ ಅನ್ನ ಒಂದು ಪೇಜ್ ಅಂತ ನಾವು ಕನ್ಸಿಡರ್ ಮಾಡೋಕೆ ಆಗೋದಿಲ್ಲ. ಈ ಎಕ್ಸೆಲ್ ಶೀಟ್ ಗಳನ್ನ ಅಗತ್ಯಕ್ಕನುಸಾರವಾಗಿ ಯೂಸರ್ ಬಳಸ್ಕೊಳ್ತಾರೆ. ಉದಾಹರಣೆಗೆ ಯಾವ್ದಾದ್ರು ಒಂದು ಸ್ಟಾಕ್ ಮ್ಯಾನೇಜ್ ಮಾಡ್ತಿರುವಂತವ್ರು, ಸ್ಟಾಕ್ ಜನವರಿಯಲ್ಲಿ ಎಷ್ಟು ಸ್ಟಾಕ್ ಇದೆ, ಫೆಬ್ರವರಿಯಲ್ಲಿ ಎಷ್ಟು ಸ್ಟಾಕು, ಮತ್ತೆ ಮಾರ್ಚ್ ಅಲ್ಲಿ ಎಷ್ಟು ಸ್ಟಾಕು, ಅದೇ ರೀತಿ ಸೇಲ್ಸ್ ಜನವರಿಯಲ್ಲಿ ಎಷ್ಟಾಯ್ತು, ಫೆಬ್ರವರಿಯಲ್ಲಿ ಎಷ್ಟಾಯ್ತು, ಮಾರ್ಚ್ ಅಲ್ಲಿ ಎಷ್ಟಾಯ್ತು ಅನ್ನೋದನ್ನ ಪ್ರತ್ಯೇಕವಾದ ಶೀಟ್ ಗಳಲ್ಲಿ ಎಂಟ್ರಿ ಮಾಡ್ಕೊಂಡು ಹೋಗ್ತಾರೆ. ಆ ಸಂದರ್ಭದಲ್ಲಿ ಅಗತ್ಯಾನುಸಾರ ಶೀಟ್ ಗಳನ್ನ ಆಡ್ ಮಾಡ್ಕೊಂಡು ಹೋಗ್ತಾರೆ. ಇವಾಗ ನಾವು ಮೈಕ್ರೋಸಾಫ್ಟ್ ಎಕ್ಸೆಲ್ ಅಲ್ಲಿ ಡಿಫಾಲ್ಟ್ ಆಗಿ ಹೊಸ ಆವೃತ್ತಿಯಲ್ಲಿ ಒಂದೇ ಒಂದು ಶೀಟ್ ಇರುತ್ತೆ. ಆ ಶೀಟ್ಗೆ ಹೆಚ್ಚಿನ ಶೀಟ್ ಗಳನ್ನ ಆಡ್ ಮಾಡ್ಕೊಳ್ಳೋದು ಹೇಗೆ, ಮತ್ತೆ ಅದನ್ನ ಡಿಲೀಟ್ ಮಾಡೋದು ಹೇಗೆ, ರಿನೇಮ್ ಮಾಡೋದು ಹೇಗೆ ಅನ್ನೋದನ್ನ ತಿಳಿದುಕೊಳ್ತಾ ಹೋಗೋಣ. ಇವಾಗ ನಾನು ಮೈಕ್ರೋಸಾಫ್ಟ್ ಎಕ್ಸೆಲ್ ಅನ್ನ ಓಪನ್ ಮಾಡ್ತಾ ಇದ್ದೀನಿ. Run dialog type EXCEL. Desktop list Zoom Workplace 30 Book 1 Excel Sheet 1 Table 1. ರನ್ ಡೈಲಾಗ್ ಬಾಕ್ಸ್ ಮೂಲಕ ಮೈಕ್ರೋಸಾಫ್ಟ್ ಎಕ್ಸೆಲ್ ಅನ್ನ ಓಪನ್ ಮಾಡಿದ್ದೀನಿ. ವೆರಿ ಫಸ್ಟ್ ಮ್ಯಾಕ್ಸಿಮೈಸ್ ಆಗಿದೆ ಅಂತ ಕನ್ಫರ್ಮ್ ಮಾಡ್ಕೊಳ್ತಾ ಇದ್ದೀನಿ. Restore R1 of 7. ಸೊ ಆಲ್ರೆಡಿ ಮ್ಯಾಕ್ಸಿಮೈಸ್ ಆಗಿದೆ. System Book 1 Excel Sheet 1 Table 1. ಇವಾಗ ಈ ಒಂದು ಓಪನ್ ಆಗಿರುವಂತ ವರ್ಕ್ ಬುಕ್ ಅಲ್ಲಿ ಒಂದೇ ಒಂದು ಶೀಟ್ ಇದೆ. ಆ ಶೀಟ್ ನೇಮ್ ಅನ್ನ ಹೇಳಿಸೋದಕ್ಕೆ ಇನ್ಸರ್ಟ್ ಜೊತೆಗೆ ನಂಬರ್ ಡಿಲೀಟ್ ಅನ್ನ ಪ್ರೆಸ್ ಮಾಡ್ತಾ ಇದ್ದೀನಿ. Sheet 1 ಶೀಟ್ 1 ಅಂತ ಹೇಳ್ತಾ ಇದೆ. ಇವಾಗ ಕಂಟ್ರೋಲ್ ಪೇಜ್ ಡೌನ್ ಮಾಡಿದ್ರೆ ನೆಕ್ಸ್ಟ್ ಶೀಟ್ ಇದ್ರೆ ತೋರಿಸ್ಬೇಕು. ಕಂಟ್ರೋಲ್ ಪೇಜ್ ಡೌನ್ ಪ್ರೆಸ್ ಮಾಡ್ತಾ ಇದ್ದೀನಿ. A1 ಅಂತಾನೆ ಹೇಳ್ತಾ ಇದೆ. ಅಂದ್ರೆ ಫೋಕಸ್ ಎಲ್ಲಿದೆ, ಇನ್ಸರ್ಟ್ ನಂಬರ್ ಡಿಲೀಟ್ ಪ್ರೆಸ್ ಮಾಡಿದಾಗ Sheet 1 ಇವಾಗ ಶೀಟ್ 1 ಅಂತಾನೆ ಹೇಳ್ತಾ ಇದೆ. ಕಂಟ್ರೋಲ್ ಪೇಜ್ ಅಪ್ ಮಾಡಿದ್ರೆ ಇವಾಗ ಕೂಡ ಫೋಕಸ್ ಚೆಕ್ ಮಾಡಿದ್ರೆ ಶೀಟ್ ನೇಮ್ ಅನ್ನ Sheet 1 ಸೊ ಇದರಲ್ಲಿ ಒಂದೇ ಒಂದು ಶೀಟ್ ಇದೆ ಅಂತ ನಮ್ಗಿಲ್ಲಿ ಅರ್ಥ ಆಗ್ತಾ ಇದೆ. ಸೊ ಯಾವಾಗೂ ಕಂಟ್ರೋಲ್ ಪೇಜ್ ಅಪ್ ಕಂಟ್ರೋಲ್ ಪೇಜ್ ಡೌನ್ ಮಾಡಿದಾಗೂ ಕೂಡ ಶೀಟ್ ನೇಮ್ ಅನ್ನ ತಿಳ್ಕೊಳಕ್ ಹೋದಾಗ ಶೀಟ್ 1 ಅಂತಾನೆ ಹೇಳ್ತಾ ಇದೆ. ಹೀಗಿರುವಾಗ ಶೀಟ್ ಗಳನ್ನ ನಾವು ಇನ್ಸರ್ಟ್ ಮಾಡೋದ್ರ ಬಗ್ಗೆ ಇವಾಗ ತಿಳಿದುಕೊಳ್ಳೋಣ. ಶೀಟ್ ಗಳು ಸಾಮಾನ್ಯವಾಗಿ ಈಗ ಪ್ರೆಸೆಂಟ್ ಇರುವಂತಹ ಈ ಶೀಟ್ ಎಡಭಾಗದಲ್ಲಿ ಇನ್ಸರ್ಟ್ ಆಗ್ತಾ ಹೋಗ್ತಾ ಇರುತ್ತೆ. ಅಂದ್ರೆ ನಮ್ಮ ಮುಂದೆ ಆಕ್ಟಿವ್ ಆಗಿರುವಂತಹ ಶೀಟ್ ಏನಿರುತ್ತಲ್ಲ ಅದರ ಕೆಳಗಡೆ ಶೀಟ್ಗಳು ಒಂದಕ್ಕಿಂತ ಜಾಸ್ತಿ ಇದ್ರೆ ಒಂದ್ರ ಪಕ್ಕ ಒಂದು ಅರೇಂಜ್ ಆಗಿರುವಂತ ಒಂದು ಸ್ಥಿತಿಯಲ್ಲಿ ಕೆಳಗಡೆ ತೋರಿಸ್ತಾ ಇರುತ್ತೆ. ನಾವು ಯಾವ ಶೀಟಿಗೆ ಕಂಟ್ರೋಲ್ ಪೇಜ್ ಅಪ್ ಅಥವಾ ಕಂಟ್ರೋಲ್ ಪೇಜ್ ಡೌನ್ ಮಾಡೋದ್ರ ಮೂಲಕ ಜಂಪ್ ಆಗ್ತೀವೋ ಆ ಶೀಟು ಆಕ್ಟಿವೇಟ್ ಆಗಿ ವಿಂಡೋ ಪೂರ್ತಿ ಕವರ್ ಆಗುತ್ತೆ. ಸೊ ಅದನ್ನ ಆಕ್ಟಿವ್ ವರ್ಕ್ ಶೀಟ್ ಅಂತ ಹೇಳ್ಬಹುದು. ಇವಾಗ ನಾವು ಶೀಟ್ ಅನ್ನ ಇನ್ಸರ್ಟ್ ಮಾಡಿದಾಗ ಪ್ರೆಸೆಂಟ್ ಫೋಕಸ್ ಯಾವ ಶೀಟ್ ಮೇಲೆ ಇರುತ್ತೆ ಆ ಶೀಟ್ ನ ಎಡಭಾಗದಲ್ಲಿ ಶೀಟ್ ಗಳು ಇನ್ಸರ್ಟ್ ಆಗ್ತಾ ಹೋಗ್ತಾ ಇರುತ್ತೆ. ಇದು ಗಮನದಲ್ಲಿರಲಿ. ಮೈಕ್ರೋಸಾಫ್ಟ್ ವರ್ಡ್ ಅಲ್ಲಿ ನಾವು ಟೈಪ್ ಮಾಡ್ತಾ ಹೋದಂಗೆ ಪೇಜ್ 1 ಮುಗಿತಾ ಇದ್ದಂಗೆ ಪೇಜ್ 2ಗೆ ನೆಕ್ಸ್ಟ್ ಪೇಜ್ ಆಡ್ ಆಗ್ತಾ ಹೋಗುತ್ತಲ್ವಾ, 1 2 3 4 5 6 ಆ ರೀತಿ ಕೆಳಗೆ ಆಡ್ ಆಗ್ತಾ ಹೋಗಲ್ಲ, ಎಡದಿಂದ ಬಲಕ್ಕೆ ಆಡ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಇನ್ಸರ್ಟ್ ಮಾಡಿದಾಗ ನಾವು ಮ್ಯಾನ್ಯುಯಲ್ ಆಗಿ ಇನ್ಸರ್ಟ್ ಮಾಡಿದಾಗ ಟುವರ್ಡ್ಸ್ ಲೆಫ್ಟ್ಗೆ ಆಡ್ ಆಗ್ತಾ ಹೋಗ್ತಾ ಇರುತ್ತೆ. ಲೆಫ್ಟ್ ಅಲ್ಲಿರೋದು ಬಲಗಡೆಗೆ ಜರುಗ್ತಾ ಇರುತ್ತೆ, ಅದ್ರ ಮುಂದೆ ಇನ್ನೊಂದು ಇನ್ಸರ್ಟ್ ಆಗ್ತಾ ಇರುತ್ತೆ. ಅದೇ ರೀತಿ ಮಧ್ಯದಲ್ಲಿ ನಾವು ಫೋಕಸ್ ಇಟ್ಕೊಂಡು ಇನ್ಸರ್ಟ್ ಮಾಡಿದಾಗ ಏನಾಗುತ್ತೆ, ಎಡಗಡೆಗೆ ಶೀಟ್ಗಳು ಇನ್ಸರ್ಟ್ ಆಗ್ತಾ ಹೋಗುತ್ತೆ, ಬಲಗಡೆ ಎಷ್ಟಿರುತ್ತೆ ಅಷ್ಟು ಬಲಗಡೆಗೆ ಜರುಗಿರುತ್ತೆ ಅಷ್ಟೇ. ಸೊ ಅದನ್ನ ಪ್ರಾಕ್ಟಿಕಲ್ ಮಾಡ್ತಾ ನೋಡುವಾಗ ಎಲ್ರಿಗೂ ತಿಳಿದು ಬರುತ್ತೆ. ಸೊ ಇವಾಗ ನನ್ನ ಮುಂದೆ ಪ್ರೆಸೆಂಟ್ ಆಗಿರುವಂತ ಈ ಒಂದು ವರ್ಕ್ ಬುಕ್ಗೆ ಶೀಟ್ಗಳನ್ನ ಇನ್ಸರ್ಟ್ ಮಾಡಬೇಕು ಅಂತಂದ್ರೆ ನಮಗೆ ಹೋಮ್ ಟ್ಯಾಬ್ ಅಲ್ಲಿ ಆಪ್ಷನ್ ಇದೆ ಇನ್ಸರ್ಟ್ ಮಾಡೋದಕ್ಕೋಸ್ಕರ. ಅದರ ಶಾರ್ಟ್ ಕಟ್ ಬಂದ್ಬಿಟ್ಟು Alt+H+IS ಅನ್ನ ಪ್ರೆಸ್ ಮಾಡಿದ್ರೆ ಶೀಟು ಇನ್ಸರ್ಟ್ ಆಗುತ್ತೆ. ಮತ್ತೆ ಶಿಫ್ಟ್ ಜೊತೆಗೆ F11 ಅನ್ನ ಪ್ರೆಸ್ ಮಾಡಿದ್ರು ಕೂಡ ಶೀಟು ಇನ್ಸರ್ಟ್ ಆಗುತ್ತೆ. ಸೊ ಇವಾಗ Alt+H
IS ಅನ್ನ ಪ್ರೆಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಶೀಟ್ 1 ಇದೆಯಲ್ಲ, ಶೀಟ್ 2 ಇನ್ಸರ್ಟ್ ಆಗುತ್ತೆ ನೋಡೋಣ. Ribbon tab H. Insert set. Sheet 2 table 1. ಇವಾಗ ಶೀಟ್ 2 ಇನ್ಸರ್ಟ್ ಆಗಿದೆ. ನೇಮ್ ಅನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಇನ್ಸರ್ಟ್ ನಂಬರ್ ಡಿಲೀಟ್ ಪ್ರೆಸ್ ಮಾಡಿದ್ರೆ Sheet 2 1. ಶೀಟ್ 2 ಅಂತ ಹೇಳ್ತಾ ಇದೆ. ಇದು ಶೀಟ್ 1 ಏನಿತ್ತಲ್ಲ ಅದರ ಲೆಫ್ಟ್ ಸೈಡ್ಗೆ ಇನ್ಸರ್ಟ್ ಆಗಿರುತ್ತೆ. ಇವಾಗ ನಾನು ಕಂಟ್ರೋಲ್ ಪೇಜ್ ಡೌನ್ ಪ್ರೆಸ್ ಮಾಡಿದ್ರೆ ಬಲಗಡೆ ಇರೋ ಪೇಜ್ಗೆ ಫೋಕಸ್ ಜಂಪ್ ಆಗುತ್ತೆ. ಅವಾಗ ಶೀಟ್ 1 ಅಂತ ಹೇಳುತ್ತೆ ನೋಡಿ. Sheet 1 table 1. ಶೀಟ್ 1 ಅಂತ ಹೇಳ್ತಾ ಇದೆ. ಇವಾಗ ವಾಪಸ್ ಕಂಟ್ರೋಲ್ ಪೇಜ್ ಪ್ರೆಸ್ ಮಾಡಿದ್ರೆ Sheet 2 table 1. ಶೀಟ್ 2 ಅಂತ ಹೇಳ್ತಾ ಇದೆ. ಸೊ ಇವಾಗ ನಾನು ಯಾವ ಶೀಟ್ ಅಲ್ಲಿ ಫೋಕಸ್ ಇಟ್ಕೊಂಡು ಮತ್ತೆ ಶೀಟ್ಗಳನ್ನ ಇನ್ಸರ್ಟ್ ಮಾಡ್ತೀನೋ ಆವಾಗ ಆ ಶೀಟ್ನ ಎಡಭಾಗದಲ್ಲಿ ಶೀಟ್ಗಳು ಇನ್ಸರ್ಟ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಇವಾಗ ಫೋಕಸ್ ಯಾವ ಶೀಟ್ ಅಲ್ಲಿದೆ? Sheet 2 1. ಶೀಟ್ 2 ಅಲ್ಲಿದೆ. ಇಲ್ಲಿ ಶಿಫ್ಟ್ ಜೊತೆಗೆ F11 ಅನ್ನ ಪ್ರೆಸ್ ಮಾಡಿದ್ರೆ ಶೀಟ್ 3 ಆಡ್ ಆಗುತ್ತೆ. Sheet 3 table 1. ಶೀಟ್ 3 ಆಡ್ ಆಗಿದೆ. ಸೊ ಇವಾಗ ಕಂಟ್ರೋಲ್ ಪೇಜ್ ಡೌನ್ ಪ್ರೆಸ್ ಮಾಡ್ತಾ ಇದ್ದೀನಿ. Sheet 2 table 1. ಶೀಟ್ 2 ಗೆ ಹೋಗಿದ್ದೀನಿ. Sheet 1 table 1. ಶೀಟ್ 1 ಗೆ ಹೋಗಿದ್ದೀನಿ. ಅಂದ್ರೆ ಎಡದಿಂದ ಬಲಗಡೆ ಇರೋ ಶೀಟ್ಗೆ ಜಂಪ್ ಆಗ್ತಾ ಇದ್ದೀನಿ. ಸೊ ಇವಾಗ ಶೀಟ್ 1 ನಲ್ಲಿ ಫೋಕಸ್ ಇದೆ. ನಾವೀಗ ಆಲ್ರೆಡಿ ಶೀಟ್ 1, ಶೀಟ್ 2, ಶೀಟ್ 3 ಆಡ್ ಮಾಡ್ಕೊಂಡಿದೀವಿ. ಇವಾಗ ಶೀಟ್ 1 ನಲ್ಲಿ ಫೋಕಸ್ ಇಟ್ಕೊಂಡು ಶೀಟ್ ನ ಇನ್ಸರ್ಟ್ ಮಾಡಿದ್ರೆ ಅವಾಗ ಶೀಟ್ ಎಲ್ಲಿ ಇನ್ಸರ್ಟ್ ಆಗುತ್ತೆ? ಶೀಟ್ 1 ಮತ್ತೆ ಶೀಟ್ 2 ಮಧ್ಯ ಶೀಟ್ 4 ಇನ್ಸರ್ಟ್ ಆಗುತ್ತೆ. ಸೊ ಇವಾಗ ಶಿಫ್ಟ್ ಜೊತೆಗೆ F11 ಪ್ರೆಸ್ ಮಾಡ್ತಾ ಇದ್ದೀನಿ. Sheet 4 table 1. ಶೀಟ್ 4 ಇನ್ಸರ್ಟ್ ಆಗಿದೆ. ಇವಾಗ ಕಂಟ್ರೋಲ್ ಪೇಜ್ ಡೌನ್ ಮಾಡಿದ್ರೆ Sheet 1 table 1. ಶೀಟ್ 1 ಇದೆ. ಕಂಟ್ರೋಲ್ ಪೇಜ್ ಅಪ್ ಮಾಡಿದ್ರೆ Sheet 4 table 1. ಇವಾಗ ಇನ್ಸರ್ಟ್ ಮಾಡಿರುವಂತ ಶೀಟ್ 4 ಇದೆ. ಮತ್ತೆ ಕಂಟ್ರೋಲ್ ಪೇಜ್ ಅಪ್ ಮಾಡಿದ್ರೆ Sheet 2 table 1. ಶೀಟ್ 2 ಇದೆ. ಸೊ ಇವಾಗ ಶೀಟ್ 2 ಮತ್ತೆ ಶೀಟ್ 1 ಮಧ್ಯೆ ಶೀಟ್ 4 ಇನ್ಸರ್ಟ್ ಆಗಿದೆ ಅಂತ ನಮಗೆ ಅರ್ಥ ಆಯ್ತು. ಸೊ ನಮಗೆ ಯಾವ ಶೀಟ್ ಎಡಭಾಗದಲ್ಲಿ ಹೊಸ ವರ್ಕ್ ಶೀಟ್ ಬೇಕು ಅನ್ಸುತ್ತೋ ಅದ್ರ ಮೇಲೆ ಫೋಕಸ್ ಇಟ್ಕೊಂಡು ನಾವು ಇನ್ಸರ್ಟ್ ಮಾಡ್ತಾ ಹೋದ್ರೆ ಸೊ ಅಲ್ಲಿ ಇನ್ಸರ್ಟ್ ಆಗ್ತಾ ಹೋಗುತ್ತೆ. ಆಯ್ತಾ? ಸೊ ಇಷ್ಟು ಶೀಟ್ಗಳನ್ನ ಇನ್ಸರ್ಟ್ ಮಾಡೋದ್ರ ಬಗ್ಗೆ ಆಯ್ತು. ಸಪೋಸ್ ಇವಾಗ ನಾನು ಇನ್ಸರ್ಟ್ ಮಾಡಿರೋ ಶೀಟ್ಗಳಲ್ಲಿ ಜಾಸ್ತಿ ಆಯ್ತು, ನನಗೆ 2 ಶೀಟ್ ಬೇಕು, ಬೇರೆ ಶೀಟ್ಗಳು ಬೇಡ ಅನಿಸಿದಾಗ ಯಾವ್ದು ಬೇಡದೇ ಇರುವಂತಹ 1-2 ಶೀಟ್ಗಳನ್ನ ಡಿಲೀಟ್ ಮಾಡಬೇಕು. ಇವಾಗ ಶೀಟ್ 1, 2, 3, 4 4 ಶೀಟ್ಸ್ ಇದೆ. ಸೊ ಇವಾಗ ಯಾವ್ದು ಬೇಡ? Sheet 4 table 1. ಶೀಟ್ 4 ಬೇಡ ಅನ್ಸಿದ್ರೆ ಸೊ ಇವಾಗ ಡಿಲೀಟ್ ಆಪ್ಷನ್ ಅನ್ನ ನಾವು ಬಳಸ್ಕೋಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಹೋಮ್ ಟ್ಯಾಬ್ ಅಲ್ಲಿರುವಂತ ಡಿಲೀಟ್ ಆಪ್ಷನ್ Alt Ribbon tab H. DS Delete cells CTRL plus dash Alt H D DCTRL plus dash 1 of 1. ಸೊ ಇದು ಏನಾಗುತ್ತೆ? ಡಿಲೀಟ್ ಆಪ್ಷನ್ ತಗೊಂಡೋಗಿದೆ. ಇಲ್ಲಿ Alt H D ಮಾತ್ರ ಮಾಡಿದ್ದೀನಿ. ಇನ್ನು S ಪ್ರೆಸ್ ಮಾಡಿದ್ರೆ ಶೀಟ್ ಡಿಲೀಟ್ ಆಗಿ ಹೋಗುತ್ತೆ. Sheet 1 table 1. ನೋಡಿ ಇವಾಗ ಶೀಟ್ 4 ಡಿಲೀಟ್ ಆಗಿದೆ. ಕಂಟ್ರೋಲ್ ಪೇಜ್ ಅಪ್ ಮಾಡಿದ್ರೆ Sheet 2 table 1. ಶೀಟ್ 2 ಇದೆ. Sheet 3 table 1. ಶೀಟ್ 3 ಇದೆ. ಶೀಟ್ 1, ಶೀಟ್ 2, ಶೀಟ್ 3. ಸೊ ಇವಾಗ ನಮ್ಮ ಹತ್ರ ಶೀಟ್ 1, ಶೀಟ್ 2, ಶೀಟ್ 3 ಇದೆ. ಇವಾಗ ನಾನು ಹೊಸ ಶೀಟ್ ಅನ್ನ ಮತ್ತೆ ಇನ್ಸರ್ಟ್ ಮಾಡಕ್ ಹೋದ್ರೆ ಶೀಟ್ 4 ಇನ್ಸರ್ಟ್ ಆಗಲ್ಲ, ಶೀಟ್ 5 ಇನ್ಸರ್ಟ್ ಆಗುತ್ತೆ. ಯಾಕಂದ್ರೆ ಆಲ್ರೆಡಿ ನಾವು ಶೀಟ್ 4 ಅನ್ನ ಡಿಲೀಟ್ ಮಾಡಿದೀವಿ. ಸೊ ಇವಾಗ ಚೆಕ್ ಮಾಡೋಣ. ಶಿಫ್ಟ್ ಜೊತೆಗೆ F11 ಪ್ರೆಸ್ ಮಾಡ್ತಾ ಇದ್ದೀನಿ. Sheet 5 table 1. ಶೀಟ್ 5 ಇನ್ಸರ್ಟ್ ಆಗಿದೆ. ಸೊ ಇವಾಗ ಶೀಟ್ 5 ಕಂಟ್ರೋಲ್ ಪೇಜ್ ಡೌನ್ ಮಾಡಿದ್ರೆ Sheet 3 table 1. 3, Sheet 2 table 1. Sheet 1 table 1. ಶೀಟ್ 1, ಶೀಟ್ 2, ಶೀಟ್ 3, ಶೀಟ್ 5 ಇದೆ. ಸೊ ಇದು ನಾವು ಈ ವರ್ಕ್ ಬುಕ್ ಅನ್ನ ಏನೋ ಓಪನ್ ಮಾಡಾದ್ಮೇಲೆ ಸೊ ಮಧ್ಯದಲ್ಲಿರೋ ಶೀಟ್ಗಳನ್ನ ಡಿಲೀಟ್ ಮಾಡಿದ್ರೆ ಅದರ ನೆಕ್ಸ್ಟ್ ನಂಬರ್ ಅನ್ನ ಅದು ಕಂಟಿನ್ಯೂ ಮಾಡ್ಕೊಂಡು ಹೋಗುತ್ತೆ. ಸೊ ಅದೇನ ಡಿಲೀಟ್ ಮಾಡಿರೋಂಥ ನಂಬರ್ ಅನ್ನೇ ಅದು ರಿಪೀಟ್ ಮಾಡೋದಿಲ್ಲ. ಸೊ ಇವಾಗ ಫೋಕಸ್ Sheet 1 ಶೀಟ್ 1 ನಲ್ಲಿದೆ. Sheet 2 table Sheet 3 table Sheet 5 table ಶೀಟ್ 5. ಸೊ ಇವಾಗ ಇದು ಅರ್ಥ ಆಯ್ತು, ನಂಬರ್ ಕೂಡ ಕಂಟಿನ್ಯೂಸ್ ಆಗಲ್ಲ ಅನ್ನೋದು. ಸೊ ಇವಾಗ ಮತ್ತೆ ಡಿಲೀಟ್ ಮಾಡೋದಕ್ಕೆ Alt Ribbon tab H D DS Sheet 3 table 1. ಶೀಟ್ 5 ಡಿಲೀಟ್ ಆಗೋಯ್ತು. 3, 2 ಮತ್ತೆ 1 ಈ 3 ಶೀಟ್ಗಳು ಇದೆ. ಸಪೋಸ್ ನಮ್ಮ ಹತ್ರ ಆಲ್ರೆಡಿ ಡೇಟಾ ಇರುವಂತ ಶೀಟ್ ಆಗಿದ್ರೆ ಅವಾಗ ನಮ್ಮ NVDA ಅಥವಾ ಕಂಪ್ಯೂಟರ್ ಒಂದು ವಾರ್ನಿಂಗ್ ಡಿಸ್ಪ್ಲೇ ಮಾಡುತ್ತೆ. ಏನಂತ? ಈ ಶೀಟ್ ಅಲ್ಲಿ ಡೇಟಾ ಇದೆ, ನೀವು ಇದನ್ನ ಡಿಲೀಟ್ ಮಾಡಕ್ಕೆ ಇಚ್ಛೆ ಪಡ್ತೀರಾ, ಇದು ಪರ್ಮನೆಂಟ್ ಮತ್ತೆ ರಿಕವರಿ ಮಾಡಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ವಾರ್ನ್ ಮಾಡುತ್ತೆ. ಸೊ ಅವಾಗ ಆ ಒಂದು
ಡೇಟಾ ಇರೋದನ್ನ ಗಮನಿಸಿ ಡಿಲೀಟ್ ಮಾಡಬೇಕೋ ಬೇಡ ಅನ್ನೋದನ್ನ ತಿಳ್ಕೊಂಡು ಡಿಲೀಟ್ ಮಾಡಬೇಕಾಗತ್ತೆ. ಸೊ ಇದು ಡಿಲೀಟ್ ಮಾಡೋ ವಿಧಾನ ಆಯ್ತು. ಸಪೋಸ್ ಇವಾಗ ಶೀಟ್ಗಳಿಗೆ ನೇಮ್ ಅನ್ನ ಆಡ್ ಮಾಡೋದಾಗಿರ್ಬೋದು, ಅದನ್ನ ನೋಡೋದಾದ್ರೆ Sheet 1 table 1. ಶೀಟ್ 1 ಫೋಕಸ್ ಶೀಟ್ 1 ನಲ್ಲಿದೆ. ಸೊ ಈ ಶೀಟ್ 1ಗೆ ಜಾನ್ವರಿ ಅಂತ ಒಂದು ತಿಂಗಳ ಹೆಸರನ್ನು ಆಡ್ ಮಾಡೋದಾದ್ರೆ ಅದಕ್ಕೋಸ್ಕರ ಹೋಮ್ ಟ್ಯಾಬ್ ಅಲ್ಲಿರುವಂತ ರಿನೇಮ್ ಅನ್ನುವಂತ ಒಂದು ಆಪ್ಷನ್ ಅನ್ನ ಬಳಸ್ಕೋಬೇಕಾಗತ್ತೆ. ಇವಾಗ ಶಾರ್ಟ್ಕಟ್ ಕೀ ALT-H-O-R ಇದನ್ನ ಬಳಸ್ತಾ ಇದ್ದೀನಿ. Cells unknown. ಸೊ ಇವಾಗ ಅನ್ನೋನ್ ಅಂತ ಹೇಳುತ್ತೆ. ಇಲ್ಲಿ ಲೆಫ್ಟ್ ಟು ರೈಟ್ ಅಪ್ ಡೌನ್ ಆರೋ ಕೀ ಪ್ರೆಸ್ ಮಾಡಿದ್ರೆ ಯಾವುದೇ ಅಕ್ಷರಗಳನ್ನ ಓದೋದಿಲ್ಲ. ಈಗ ಆಲ್ರೆಡಿ ಶೀಟ್ 1 ಅಂತ ಏನ್ ನೇಮ್ ಇರುತ್ತಲ್ವಾ, ಸೊ ಅದನ್ನ ಓದೋದಿಲ್ಲ. ಡೈರೆಕ್ಟ್ ಆಗಿ ನಾವು ಏನ್ ಬರಿಬೇಕು ಅನ್ಕೊಂಡಿದೀವಿ ಅದನ್ನ ನೇರವಾಗಿ ಬರೆದ್ರೆ ಸಾಕು, ಅದು ಸೆಲೆಕ್ಟೆಡ್ ಮೋಡ್ ಅಲ್ಲೇ ಇರುತ್ತೆ. ಇವಾಗ ಜನವರಿ ಅಂತ ಬರಿತಾ ಇದೀನಿ. January. ಬರದಾಯ್ತು. ಎಂಟರ್ ಪ್ರೆಸ್ ಮಾಡ್ತಾ ಇದ್ದೀನಿ. January table 1. ಸೊ ಅದನ್ನ ಜಾನ್ವರಿ ಟೇಬಲ್ ಅಂತ ಕನ್ಸಿಡರ್ ಮಾಡುತ್ತೆ ಈ ಶೀಟ್ ಅನ್ನ. ಸೊ ಮತ್ತೆ ನೆಕ್ಸ್ಟ್ ಶೀಟ್ ಗೆ ಕಂಟ್ರೋಲ್ ಪೇಜ್ ಅಪ್ ಮಾಡ್ತಾ ಇದ್ದೀನಿ. Sheet 2 table 1. ಶೀಟ್ 2 ಗೆ ಬಂದಿದ್ದೀನಿ. ಸೊ ಇವಾಗ ಇದನ್ನ ಫೆಬ್ರವರಿ ಅಂತ ಮಾಡ್ತೀನಿ. Ribbon tabs tab H O unknown ALT-H-O-R ಕೀ ಸ್ಟ್ರೋಕ್ ಅನ್ನ ಬಳಸಿದ್ದೀನಿ. ಇವಾಗ ಫೆಬ್ರವರಿ FEBRUARY ಫೆಬ್ರವರಿ ಎಂಟರ್ ಪ್ರೆಸ್ ಮಾಡ್ತಾ ಇದ್ದೀನಿ. February table 1. ಸೊ ಇವಾಗ ಜಾನ್ವರಿ ಫೆಬ್ರವರಿ ಆಯ್ತು. ಮತ್ತೆ ಕಂಟ್ರೋಲ್ ಪೇಜ್ ಅಪ್ ಮಾಡ್ತಾ ಇದ್ದೀನಿ. Sheet 3 table 1. ಶೀಟ್ 3 ಗೆ ಬಂದಿದ್ದೀನಿ. ಸೊ ಇವಾಗ ಇದನ್ನ ಮಾರ್ಚ್ ಅಂತ ರಿನೇಮ್ ಮಾಡ್ತಾ ಇದ್ದೀನಿ. ALT-H-O-R Ribbon tabs tab H O unknown ಮಾರ್ಚ್ MARCH ಎಂಟರ್ ಪ್ರೆಸ್ ಮಾಡ್ತಾ ಇದ್ದೀನಿ. March table 1. ಇವಾಗ ನಮ್ಮ ಹತ್ರ ಮಾರ್ಚ್, ಫೆಬ್ರವರಿ ಮತ್ತೆ ಜನವರಿ ಫುಲ್ ಬಲಭಾಗದಲ್ಲಿ ಜನವರಿ ಇದೆ, ಅದರ ಎರಡಕ್ಕೆ ಫೆಬ್ರವರಿ ಇದೆ, ಅದರ ಎರಡಕ್ಕೆ ಮಾರ್ಚ್ ಶೀಟ್ ಆಡ್ ಆಗಿದೆ. ಇನ್ನು ಉಳಿದ ಶೀಟ್ಗಳನ್ನ ಆಡ್ ಮಾಡಿಕೊಂಡು ಮಂತ್ಗಳನ್ನ ನೇಮ್ ಕೊಡ್ಬೋದು, ಕೊಟ್ಬಿಟ್ಟು ಅದನ್ನ ಅರೇಂಜ್ ಮಾಡಿ ಇಟ್ಕೋಬಹುದು. ಸೊ ಇವಾಗ ಎಕ್ಸ್ಟ್ರೀಮ್ ರೈಟ್ ಅಲ್ಲಿ ಜನವರಿ ಇದೆ, ಮಧ್ಯದಲ್ಲಿ ಫೆಬ್ರವರಿ, ಅದಾದ ನಂತರ ಮಾರ್ಚ್ ಎಡಗಡೆಗಿದೆ. ಈ ರೀತಿಯಾಗಿ ಶೀಟ್ ನ ನೇಮ್ ಅನ್ನ ಬದಲಾಯಿಸಬಹುದು. ಸೊ ಇಷ್ಟು ಈ ಒಂದು ಟ್ಯುಟೋರಿಯಲ್ ನಲ್ಲಿ ಶೀಟ್ ಅನ್ನ ಆಡ್ ಮಾಡೋದು, ಡಿಲೀಟ್ ಮಾಡೋದು ಮತ್ತೆ ರಿನೇಮ್ ಮಾಡೋದು. ಈ ಶೀಟ್ ಮ್ಯಾನೇಜ್ಮೆಂಟ್ ಅಲ್ಲಿ ಇನ್ನೂ ಹಲವಾರು ವಿಷಯಗಳಿದ್ದು ಅದನ್ನ ಮುಂದಿನ ಹಂತದಲ್ಲಿ ತಿಳಿದುಕೊಳ್ತಾ ಹೋಗೋಣ ಸ್ನೇಹಿತರೆ. ಸೊ ಅಲ್ಲಿವರೆಗೂ ಎಲ್ರಿಗೂ ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಈ ಟ್ಯುಟೋರಿಯಲ್ ಅನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಯಿತೆ? ಹಾಗಾದರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಹಾಗೂ ಸಲಹೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ನಮ್ಮ ಕನ್ನಡ ತಂತ್ರಾಂಶ ವಾಹಿನಿಗೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗಳನ್ನು ನಿಮ್ಮ ಸ್ನೇಹಿತರ ಜೊತೆಗೆ ಹಂಚಿಕೊಳ್ಳಿ. ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿರುವ ಕನ್ನಡ ತಂತ್ರಾಂಶ ವಾಟ್ಸ್ಆಪ್ ಕಮ್ಯುನಿಟಿಯ ಲಿಂಕ್ ಹಾಗೂ KT ಆಪ್ಸ್ ಅಂಡ್ ಸಾಫ್ಟ್ವೇರ್ ಟೆಲಿಗ್ರಾಮ್ ಚಾನೆಲ್ನ ಲಿಂಕ್ ಮೂಲಕ ನೀವು ಸದಸ್ಯರಾಗಿ ಸೇರಿಕೊಂಡು ಉಪಯುಕ್ತ ಮಾಹಿತಿ ಹಾಗೂ ತಂತ್ರಾಂಶಗಳನ್ನು ಸುಲಭವಾಗಿ ಪಡೆದುಕೊಳ್ಳಿ. KT ಮೀಡಿಯಾ ಎಂಬ ನಮ್ಮ ಇನ್ನೊಂದು ಯೂಟ್ಯೂಬ್ ವಾಹಿನಿಯ ಲಿಂಕ್ ಸಹ ಡಿಸ್ಕ್ರಿಪ್ಷನ್ನಲ್ಲಿದ್ದು, ಆ ವಾಹಿನಿಗೂ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಬೆಂಬಲಿಸಿ. ಧನ್ಯವಾದಗಳು.